ಆತ್ಮೀಯ ವೀಕ್ಷಕರೇ, ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಹುಕ್ಕೇರಿ, ಗೋಕಾಕ, ಚಿಕ್ಕೋಡಿ ಈ ಎಲ್ಲ 3-4 ತಾಲೂಕುಗಳನ್ನ ಪ್ರವಾಸ ಮಾಡಿದೆ. ಪ್ರವಾಸ ಮಾಡುವಾಗ ನನ್ನ ಕಣ್ಣಿಗೆ ಕಂಡಂಥ ಒಂದು ಜಲದ ಕಣ್ಣುಗಳು, ನಾನು ಕೆಲವು ವಿಡಿಯೋಗಳಲ್ಲಿ ಬೆಳಗಾಮಲ್ಲಿ ನೀರಿಲ್ಲ, ಕಬ್ಬಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅಂತರ್ಜಲ ಪಾತಾಳಕ್ಕೆ ಹೋಗಿದೆ ಅಂತಂದೇಳಿ ಹೇಳಿದೆ. ಆದರೆ ಇಂಥ ಒಂದು ಗುಡ್ಡಗಾಡುಗಳಲ್ಲಿ ಎತ್ತರದ ಜಾಗದಲ್ಲಿ ನೀರಿನ ಕಣ್ಣುಗಳು, ಜಲದ ಕಣ್ಣುಗಳು, ಜಲ ಯಾವ ಥರ ಇರ್ತದೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೆಲ್ಲೂ ನಮಗೆ ನೀರಿನ ಲಭ್ಯತೆ ಇದೆ ಅನ್ನುವಂಥ ಕುರುಹುಗಳೆಲ್ಲೂ ಕಾಣಿಸ್ತಾ ಇಲ್ಲ. ಆದರೆ ಈ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ನೀರು ಭೂಮಿಗೆ ಇಂಗಿರ್ತಕ್ಕಂಥ ನೀರು ಕೆಲವೊಂದು ಪ್ರದೇಶದಲ್ಲಿ ಅಂತರ್ಜಲದ ಭಂಡಾರ ತುಂಬಿದ ಮೇಲೆ ಮೇಲ್ಸ್ತರದ ನೀರು, ಮೇಲ್ಸ್ತರ ಅಂದರೆ ಶಾಲೋ ಅಕ್ಯುಫರ್ಸ್ ಅಂತ ಹೇಳ್ತೀವಿ. ಇಲ್ಲೊಂದು ಜಾಗ ನಿಮಗೆ ತೇವಾಂಶ ಕಾಣ್ತಕ್ಕಂಥ ಒಂದು ಜಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇಂತಹ ಪ್ರದೇಶದಲ್ಲಿ ನಾವು ಬಾವಿಗಳನ್ನು ತೆಗೆದು ನೀರು ಪಡಿಬೋದು. ಬೋರ್ವೆಲ್ ಕೊರೆಯೋಕ್ಕಿಂತಲೂ ಬಾವಿ ತುಂಬ ಸೂಕ್ತವಾದ ಪ್ರದೇಶ. ನೋಡಿ, ಇವರೊಬ್ಬರು ರೈತರು ಸುಮಾರು 80 ಎಕರೆ ಜಾಗ ಇದೆ. ಈ ಭೂಮಿ ಅಂಕುಡೊಂಕಿದೆ, ಇದನ್ನೆಲ್ಲ ಸಮತಟ್ಟು ಮಾಡುವಂಥ ಕೆಲಸ, ಬೋರ್ವೆಲ್ಗಳನ್ನ ಕೊರಿಬೇಕನ್ನೋ ಒಂದು ಆಲೋಚನೆ. ಆದರೆ ಇಲ್ಲಿ ನೀರಿನ ಸ್ತರವನ್ನು ನಿಮಗೆ ತೋರಿಸ್ತಾ ಇದೆ. ನೋಡಿ, ಇಲ್ಲೊಂದು ಜಾಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಪೂರ್ತಿ ಎಷ್ಟು ತೇವಾಂಶ ಇದೆ. ಇದು ಮೇ ತಿಂಗಳಲ್ಲಿ. ನನ್ನ ಪ್ರಕಾರ ಈ ಜಾಗದಲ್ಲಿ ನಾವು ಬಾವಿಯನ್ನು ತೆಗೆದರೆ ಖಂಡಿತ ನಾವು ವರ್ಷ ಪೂರ್ತಿ ನೀರು ಪಡಿಬೋದು. ನಾಳಿದ್ದು ಮೇಲೆ ನೀರು ಕಂಡ ತಕ್ಷಣ ನೀರು ಬರ್ತದೆ ಅಂತ ಹೇಳೋದಲ್ಲ. ಇಂಥ ಜಾಗದಲ್ಲಿ ಕಲ್ಲಿನ ರಚನೆ ಹೇಗಿರಬೇಕು, ಸುಮಾರು 30-40 ಅಡಿ ಆಳದ ಬಾವಿಯನ್ನು ತೆಗೆದು ನಮಗೆಲ್ಲೂ ಬಂಡೆ ಕಲ್ಲುಗಳು ಬರಬಾರ್ದು. ಇಂಥ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮೇಲ್ಜಲ ಎಷ್ಟಿದೆ, ಅಂತರ್ಜಲ ಎಷ್ಟಿದೆ ಅನ್ನೋ ಒಂದು ಸೂಕ್ತವಾದ ಸಲಹೆಗಳನ್ನೆಲ್ಲ ಭೂವಿಜ್ಞಾನಿಗಳನ್ನು ಪಡೆದು ನೀವು ಬಾವಿಯನ್ನು ಮಾಡುವಂಥ ಕೆಲಸ ಮಾಡಬೇಕು. ಎಷ್ಟೊಂದು ಪ್ರದೇಶದಲ್ಲಿ ಬಾವಿಯನ್ನು ತೆಗೆಯುವಂಥ ಕೆಲಸ ಮಾಡ್ತಾರೆ. ಮೇಲೆ 3-4 ಅಡಿ ಮಾತ್ರ ಒಳ್ಳೆ ಮಣ್ಣಿನ ರಚನೆ ಬಂದು ಕೆಳಗಡೆ ಶಿಲೆಗಳು, ಕಪ್ಪು ಶಿಲಾವಲಯ ಬಂದಂಥ ಸ್ಥಳದಲ್ಲಿ ಅಂತರ್ಜಲದ ಲಭ್ಯತೆ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ನೋಡಿ, ಇಲ್ಲೆಲ್ಲ ನೀರಿನ ರಚನೆ, ನೀರು ಹರಿದೋಗಿರ್ತಕ್ಕಂಥ ರಚನೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಂತಹ ಒಂದು ಬೇಸಿಗೆ ದಿನಗಳಲ್ಲಿ, ಮೇ ತಿಂಗಳಲ್ಲಿ ಸಹ ಇಲ್ಲಿ ಬೇಕಾದಂಥ ಕುರಿ, ಮೇಕೆ, ಕಾಡು ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು, ಸಕಲ ಜೀವರಾಶಿಗಳಿಗೆ ನೀರನ್ನು ಕೊಡುವಂಥ ಭೂಮಿಯಿಂದ ನೀರು ಉಕ್ಕಿ ಹರಿತಾ ಇದೆ. ಅಂದರೆ ಮೇಲ್ಸ್ತರದಲ್ಲಿ ಸ್ಯಾಚುರೇಟ್ ಆಗಿ ಆ ನೀರು ಹೊರಗೆ ಬರುವಂಥ ಒಂದು ಸ್ಥಳ. ಇದು ನೀರು ಹರಿತಕ್ಕಂಥ ನೀರನ್ನ ಕುಡಿದು ನೋಡಿದ್ರೆ ಪನ್ನೀರ್ ಇದ್ದಂಗಿದೆ, ಲೈಕ್ ಮಿನರಲ್ ವಾಟರ್ ಅಂತ ಹೇಳ್ಬೋದು, ಅಷ್ಟು ಪರಿಶುದ್ಧವಾದಂಥ ನೀರು. ಆದರೆ ಈ ಬೆಳಗಾವಿ ಜಿಲ್ಲೆಯ ಕೆಲವು ಪ್ರದೇಶದಲ್ಲಿ ನೀರು ಕುಡಿಲಿಕ್ಕೆ ಅಸಾಧ್ಯ. ಆದರೆ ಈ ಜಾಗದಲ್ಲಿ ನೀರು ಅಷ್ಟು ಶುದ್ಧವಾದಂಥ ನೀರು ಇರಬೇಕಾದ್ರೆ ಇಂತಹ ಸ್ಥಳಗಳಲ್ಲಿ ನಾವೇನಾದರೂ ಬಾವಿಗಳನ್ನು, ಕೊಳಗಳನ್ನು ಅಥವಾ ಸಣ್ಣ ಸಣ್ಣ ಬೋರ್ಗಳನ್ನು ನೋಡಿ, ನೀರಿನ ಹರಿವು ಕಾಣಿಸ್ತಾ ಇದೆಯಲ್ಲ, ಎಷ್ಟು ಕ್ಲೀನ್ ಆದ ನೀರು ಹರಿತಾ ಇದೆ. ಇಲ್ಲಿನ್ನೂ ಮಳೆನೇ ಸ್ಟಾರ್ಟ್ ಆಗಿಲ್ಲ. 1-2 ಮಳೆ ಬಂದರೆ ಇದು ನೀರನ್ನು ತೋಡಲ್ಲಿ ಹೋದಂಗೆ ನೀರು ಕಾಲುವೆ ರೂಪದಲ್ಲಿ ವರ್ಷ ಪೂರ್ತಿ ಒಳ್ಳೆ ಸಿಹಿ ನೀರಿನ ಬುಗ್ಗೆಗಳ ರೂಪದಲ್ಲಿ ಹರಿಯುವಂಥ ಸ್ಥಳಗಳಿರೋದ್ರಿಂದ ಇಂತಹ ಸ್ಥಳಗಳಲ್ಲಿ ಯಾರಾದರೂ ಬಾವಿಗಳನ್ನು ಮಾಡಬೇಕು ಅನ್ನೋದಾದರೆ ಇಂಥ ಸ್ಥಳಗಳನ್ನು ಭೂವಿಜ್ಞಾನಿಗಳಿಂದ ಪತ್ತೆ ಮಾಡಿಸಿ ನೀವು ಬಾವಿಯನ್ನು ತೋಡುವಂಥ ಕೆಲಸ ಮಾಡಿದ್ರೆ ನಮಗೆ ನೀರಿನ ಲಭ್ಯತೆ ನಿಮಗೆ ಹೇಳ್ಬೋದು. ನಿಮ್ಗೆ ಒಂದು ದಿವಸಕ್ಕೆ 2 ಲಕ್ಷ ಲೀಟರ್ ನೀರು ಬೇಕು ಅನ್ನೋದಾದರೆ ಇಂಥ ಬಾವಿಗಳಿಂದ ಅಟ್ಲೀಸ್ಟ್ ಅರ್ಧದಷ್ಟು ನೀರಾದರೂ ಬಾವಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸರ್ಕಾರ ಕೆಲವೊಂದು ವಾಟರ್ ಶೆಡ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಸ್ಥಳಗಳಲ್ಲಿ ಇಂಥ ಒಂದು ಬಾಂದಾರ್ಗಳನ್ನು ಹಾಕಿದೆ, ಚಕಡಾಮ್ಗಳನ್ನು ಹಾಕಿದೆ, ಗೋಕಟ್ಟೆಗಳನ್ನು ನಿರ್ಮಿಸಿದೆ. ಇಂಥ ಒಂದು ಸಾಲು ಸರಪಳಿ ಗೋಕಟ್ಟೆಗಳನ್ನು ನಿರ್ಮಿಸಿರ್ತಕ್ಕಂಥ ಜಾಗದಲ್ಲಿ ಮೇಲ್ಮಟ್ಟದ ಫಸ್ಟ್ ಚಕಡ ಮೇಲೆ ನೀರಿದೆ. ಇನ್ನು ಕೆಳಗಡೆ ಹೋದಂತೂ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಇಂತಹ ಪ್ರದೇಶಗಳಲ್ಲಿ ಜಲದ ಕಣ್ಣುಗಳು ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಲ್ಲ, ಜಲದ ಕಣ್ಣುಗಳನ್ನು ನೋಡುವಂಥ ದೃಷ್ಟಿಕೋನ ಇದ್ದರೆ ಖಂಡಿತ ನೀರನ್ನು ವರ್ಷ ಪೂರ್ತಿ ಪಡೆಯಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅನ್ನಲಿಕ್ಕೋಸ್ಕರವಾಗಿ ನಾನು ಈ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಸಹ ನಿಮ್ಮ ಪ್ರದೇಶಗಳ ಅನುಗುಣವಾಗಿ ಇಂಥ ಒಂದು ಕೆಲಸಗಳನ್ನ ಮಾಡ್ಕೊಬೋದು ಅನ್ನಲಿಕ್ಕೋಸ್ಕರವಾಗಿ ನಿಮಗೆ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ. ನೀವು ಯಾರಾದರೂ ಬಾವಿಯನ್ನು ತೆಗಿತಕ್ಕಂಥವ್ರು, ಬಾವಿಯನ್ನು ತೆಗೆಯಲು ಒಂದು ಬುದ್ಧಿವಂತಿಕೆ ಇದೆ. ಬಾವಿಯನ್ನು ಇವತ್ತು ಮ್ಯಾನ್ಯಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. JCB ಅಥವಾ ಇಟಾಚಿ ಥರದಲ್ಲಿ ಯಂತ್ರಗಳು ಬೇಕು. ಅದರಲ್ಲಿ ಲಾಂಗ್ ಬೂಮ್ ಅಂತ ದೊಡ್ಡ ಬೂಮ್ ಇರುವಂಥ ಮಿಷಿನ್ ತಗೊಂಬಂದು ಅದರಲ್ಲಿ ನುರಿತ ಪರಿಣಿತರನ್ನೇ ಆಗಿರಬೇಕು, ಮಿಷಿನ್ ಇರಬೇಕು, ಮತ್ತು ನೀರಿನ ಒಂದು ಮೋಟ್ರ್ ಪಂಪ್ ವ್ಯವಸ್ಥೆ ಇರಬೇಕು, ಮತ್ತು ಎಕ್ಸ್ಪರ್ಟ್ ಟೀಮ್ ಇರಬೇಕು. ಸಣ್ಣದೊಂದು ಬ್ಲಾಸ್ಟಿಂಗ್ ಟೀಮ್ ಸಹ ಅದರೊಳಗೆ ಇರ್ತದೆ. ಆ ಪರಿಣಿತರ ತಂಡವನ್ನು ಕರ್ಕೊಂಬಂದು ನಮ್ಮ ಜಾಗದಲ್ಲಿ ಐಡೆಂಟಿಫೈ ಮಾಡಿ ವಿಜ್ಞಾನಿಗಳಿಂದ ಮಾರ್ಕಿಂಗ್ ಕೊಟ್ಟಾದಮೇಲೆ ಆ ವೆಹಿಕಲಿಂದ ನೀವು ಆರ್ಡರ್ ಪ್ಲೇಸ್ ಮಾಡಿ, ಇಷ್ಟು ಅಡಿ ಆಳದ ಬಾವಿ ಬೇಕು, ಇಷ್ಟು ಉದ್ದ ಬೇಕು, ಇಷ್ಟು ಅಗಲ ಬೇಕು ಅನ್ನೋ ಒಂದು ಕೆಲಸ ಮಾಡಿಸ್ಕೊಡಿದ್ರೆ ಖಂಡಿತ ಲಾಭ ಪಡೆಯಬಹುದು. ಆ್ಯಕ್ಚುಲಿ ಈ ಥರದ ಬಾವಿಗಳನ್ನು ಮಾಡುವಂಥ ಪ್ರಕ್ರಿಯೆ
ಮಹಾರಾಷ್ಟ್ರದಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಮಹಾರಾಷ್ಟ್ರ ಭಾಗದಲ್ಲಿ ಸೋಲಾಪುರ ಬೇರೆ ಬೇರೆ ಎಲ್ಲ ಜಿಲ್ಲೆಗಳನ್ನ ನೋಡ್ತಾ ಇದ್ದೀನಿ. ಸಾಕಷ್ಟು ಲಾಂಗ್ ಬೂಮ್ಗಳನ್ನು ಬಳಸಿ ಬಾವಿಗಳನ್ನು ಮಾಡುವಂಥ ಕೆಲಸ. ಈ ಬೆಸಾಲ್ಟಿಕ್ ಟೆರೇನ್ ಅಂದರೆ ಈ ಒಂದು ಜಲಜ ಶಿಲೆ, ನಾವೇನು ಅಗ್ನಿಶಿಲೆ ಅಂತ ಹೇಳುವಂಥ ಪ್ರದೇಶದಲ್ಲಿ ಸಾಕಷ್ಟು ಮೇಲ್ಸ್ತರದಲ್ಲಿ, ಸಾಕಷ್ಟು ಭೂಮಿಯಲ್ಲಿ ಟೊಳ್ಳು ಪದರ ಇರುವಂಥ ಪ್ರದೇಶದಲ್ಲಿ ಹೆಚ್ಚು ನೀರಿನ ಸ್ಟೋರೇಜ್ ಮಾಡುವಂಥ ಸ್ಥಳಗಳಿಂದ ಬಾವಿಗಳಿಗೆ, ಬೋರ್ವೆಲ್ಗಿಂತಲೂ ಬಾವಿಗಳೇ ಸೂಕ್ತವಾದ ಒಂದು ಜಾಗಗಳು ಅಂತ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಸಹ ನಿಮ್ಮ ಪ್ರದೇಶಕ್ಕೆ ಈ ಒಂದು ಬಾವಿಯನ್ನು ಮಾಡುವಂಥ ಸ್ಥಳ ಸಿಕ್ಕರೆ ನೀವು ಅದೃಷ್ಟವಂತರು. ಎಲ್ಲರಿಗೂ ಬಾವಿ ಮಾಡುವಂಥ ಸ್ಥಳ ಸಿಗಬೇಕು ಅಂತೇನಿಲ್ಲ. ಸಿಕ್ಕಂಥವರು ದಯಮಾಡಿ ನೀವು ಬಾವಿಗೆ ಹೋಗಿ ಬೋರ್ವೆಲ್ ಕೊಡಿಸ್ಲಿಕ್ಕಂತ ಮೊದಲು ನನಗೋಸ್ಕರಗೆ ಮಾಡಿದೆ. ಈ ಕೃಷಿ ಭೂಮಿ ಮಾಲೀಕರಿಗೂ ನಾನು ಅಡ್ವೈಸ್ ಮಾಡಿದೆ, ನೀವು ದಯಮಾಡಿ ಬೋರ್ವೆಲ್ ಕೊಡಿಸೋದು ಬೇಡ, ಬಾವಿಯನ್ನು ಮಾಡುವಂಥ ಕೆಲಸ ಮಾಡಿ. ಆ ಥರ ಲಾಂಗ್ ಬೂಮ್ ವೆಹಿಕಲಿಂದ ಮಾಡಲಿಕ್ಕೆ ಸಾಧ್ಯ ಅಂತಂದೇಳಿ ಈ ಜಾಗವನ್ನು ಐಡೆಂಟಿಫೈ ಮಾಡಿ ಅವ್ರಿಗೂ ಅಡ್ವೈಸ್ ಮಾಡಿದ್ದೀನಿ. ನಿಮಗೂ ಸಹ ನಮ್ಮ ಈ ವೀಕ್ಷಕರಿಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನೀವು ಬಾವಿಗಳು ಸೂಕ್ತವಾದ ಸ್ಥಳ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ನೋಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿ ಮರಿಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.